ಇವತ್ತು ನಾವಿದ್ದೇವೆ ಬೆಂಗಳೂರು ನಗರದ ಶಿವಾಜಿನಗರ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿರುವಂತಹ ಜೈಮಹಲ್ ವಾರ್ಡ್ನಲ್ಲಿ. GB ಎಲೆಕ್ಷನ್ಸ್ ಆಗಬೇಕು ಅಂತ ಅನ್ಸುತ್ತಾ? ಲೋಕಲ್ ಸಮಸ್ಯೆ ಬೇಕಂದ್ರೆ ನಮ್ಗೆ ಅದು ಆಗಲೇಬೇಕು. MLA ಮೀಟ್ ಮಾಡೋದಕ್ಕಿಂತ ಕಾರ್ಪೊರೇಟ್ ಇದ್ರೆ ಈಸಿ ಆಕ್ಸೆಸಿಬಲ್ ನಮಗೆ. ಆಕ್ಚುಲಿ ಎಲೆಕ್ಷನ್ಸ್ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. ಕುछ भी काम नहीं होता इधर. ಕಾವೇರಿ ಡ್ರೈನೇಜ್ ಪೈಪ್ಸು ಅದೆಲ್ಲ ಹಾಕ್ಸಿದ್ದಾರೆ ಮ್ಯಾಮ್ ಈ ರೀಸೆಂಟ್ ಮಂತ್ಸಲ್ಲಿ. ಅಲ್ಲಲ್ಲೇ ಹಳ್ಳ ಆಗ್ತಾ ಇತ್ತು. ರೋಡ್ ಮಾಡಿಬಿಟ್ಮೇಲೆ ಏನು ಪ್ರಾಬ್ಲಮ್ ಇರಲ್ಲ, ನೆಮ್ಮದಿಯಾಗಿದ್ದೀವಿ, ಆರಾಮಾಗಿ ಹೋಗ್ತದೆ. ಈ ಒಂದು ವಾರ್ಡ್ ಉದ್ದವಾದ ರಸ್ತೆಗಳಿಗೆ ಮತ್ತು ಹಚ್ಚ ಹಸುರಿನ ಉದ್ಯಾನವನಗಳಿಗೆ ಹೆಸರುವಾಸಿ ಅಂತಾನೆ ಹೇಳಬಹುದು. ಈ ಒಂದು ಬಡಾವಣೆಯಲ್ಲಿ ಎಲ್ಲಾ ವರ್ಗದ ಜನರು ಇದ್ದಾರೆ. ಇನ್ನು ಇರೋ ವಿಚಾರ ಏನಂತ ಹೇಳಿದ್ರೆ GB ಎಲೆಕ್ಷನ್ಸ್ ಅಥವಾ ಇಂದಿನ BBMP ಎಲೆಕ್ಷನ್ಸ್ ಆಗದೆ 5 ವರ್ಷಗಳೇ ಕಳೆದೋಗಿದೆ. ಈ ಒಂದು ವಾರ್ಡ್ನಲ್ಲಿ ಯಾವ ರೀತಿ ಬದಲಾವಣೆಗಳಾಗಿದೆ, ಅಭಿವೃದ್ಧಿ ಆಗಿದೆಯಾ ಇಲ್ವಾ, ಇಲ್ಲಿ ಸಮಸ್ಯೆ ಅಂತ ಬಂದಾಗ ಜನ ಯಾರ ಹತ್ರ ಹೋಗ್ತಾರೆ, ಇಲ್ಲಿನ ಜನರಿಗೆ ಚುನಾವಣೆ ಆಗ್ಬೇಕಾ ಬೇಡವಾ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಏನು ಸ್ವಲ್ಪನೂ ಏನು ಪ್ರಾಬ್ಲಮ್ ಇಲ್ಲ. ನಮ್ಮ MLA ಅವರೆಲ್ಲ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ. ರಿಜ್ವಾನ್ ಅರ್ಷದ್ ಅವರು ಬರ್ತಾರೆ. ಏನೆಲ್ಲ ಕೆಲಸಗಳನ್ನ ರಿಜ್ವಾನ್ ಅರ್ಷದ್ ಅವರು ಈವರೆಗೂ ನಿಮಗೆ ಮಾಡಿಕೊಟ್ಟಿದ್ದಾರೆ ಸರ್? ಲೈಟ್ ಸಮಸ್ಯೆಗಳು ಚೆನ್ನಾಗಿದೆ, ಫುಟ್ಪಾತ್ ಸಮಸ್ಯೆಗಳು ಚೆನ್ನಾಗಿದೆ, ಬೆಳಗ್ಗೆ ಡೈಲಿ ಕಸ ಗುಡಿಸ್ತಾರೆ, ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಇದೆ. ಈ ರೋಡ್ನಲ್ಲಿ ಏನು ಪ್ರಾಬ್ಲಮ್ ಇದೆಯಲ್ಲ, ಅಲ್ಲಲ್ಲೇ ಹಳ್ಳ ಆಗ್ತಾ ಇತ್ತು. ರೋಡ್ ಮಾಡಿಬಿಟ್ಮೇಲೆ ಏನು ಪ್ರಾಬ್ಲಮ್ ಇರಲ್ಲ. ದೇವರ ದಯೆಯಿಂದ ಎಲ್ಲ ಚೆನ್ನಾಗಿ ರಿಜ್ವಾನ್ ಅರ್ಷದ್ ಅವರು ಮಾಡಿದ್ರು. ನೀವು ಒಂದೊಂದು ಬೀದಿಗೆ ಹೋಗಿ ನೋಡ್ರಿ, ನೀವು ಚೆನ್ನಾಗಿದೆ ಇವ್ರು ಮಾಡಿರೋದು. ಸ್ವಲ್ಪ ಟ್ರಾಫಿಕ್ ಪ್ರಾಬ್ಲಮ್ ಇದೆ. ಫಿಲ್ ಮಾಡ್ತಾರೆ ಪಾತ್ ಹೋಲ್ಸ್ ಎಲ್ಲ ಮತ್ತೆ ಬಟ್ ಡಿಗ್ ಮಾಡ್ತಾನೆ ಇದಾರೆ. ನೀವು ನೋಡಿ ಅಲ್ಲಿ ಹೋಗಿ ಡ್ರೈನೇಜ್ ಎಲ್ಲ ನೋಡಿ, ಅಲ್ಲಿ ಸೆಂಟ್ರಲ್ಲಿ ಒಂದು ಆ ಕಡೆ ಒಂದು ಈ ಕಡೆ ಇರ್ತದೆ. ಯಾವಾಗಲೂ ನಮಗೆ 2 ವೀಲರ್ಸ್ ತುಂಬಾ ಕಷ್ಟ ಆಗುತ್ತೆ ಓಡಾಡೋದಕ್ಕೆ. ಅದ್ ಬಿಟ್ರೆ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಈ ವಾರ್ಡಲ್ಲಿ ಮಾತ್ರ. ರೋಡ್ ಸಮಸ್ಯೆ ಅಂದ್ರೆ ಅಲ್ಲಲ್ಲಿ ಅವಾಗ ಡಿಗ್ ಮಾಡಿದ್ದಾರೆ, ತೆಗಿತಾರೆ, ತಿರುಗಿ ಕ್ಲೋಸ್ ಮಾಡ್ತಾರೆ. ಹಂಗಾಗಿ ಆಲ್ಮೋಸ್ಟ್ ನನ್ಗೆ ಗೊತ್ತಿರಂಗೆ ಒಂದು 6 months 1 year ಇದೇ ಕೆಲಸ ನಡೀತಾ ಇದೆ. ರೋಡ್ ಹಿಂಗೆ ಹೋಗಿ ಬನ್ನಿ, ಅಲ್ಲಿಂದ ಎಷ್ಟು ಡಸ್ಟ್ ಇದೆ ಎಷ್ಟಿದೆ ಅಂದ್ರೆ ಅವಾಗ ಏನೋ ಒಂದು ಕೆಲಸ ನಡೀತಾ ಇರುತ್ತೆ. ಇದುವರೆಗೂ ಅದು ಎಂಡೇ ಆಗಿಲ್ಲ. MLA ಮಾತ್ರ ಇರೋದಲ್ವಾ, ಏನಾದರೂ ಅಭಿವೃದ್ಧಿ ಕಾರ್ಯಗಳಂತ ಆಗಿದೆಯಾ ಜೈಮಹಲ್ನಲ್ಲಿ? ಆಗಿದೆ. ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ ರಿನೋವೇಟ್ ಮಾಡಿದ್ದಾರೆ, ಕಸ ಸಮಸ್ಯೆ ಎಲ್ಲ ರಿಸಾಲ್ವ್ ಮಾಡ್ತಾರೆ. ಇನ್ನು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಜಯಮಹಲ್ ವಾರ್ಡ್ ನಿವಾಸಿಗಳು ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಕೌನ್ಸಿಲರ್ ಅನ್ನೋದು 5 years ಇಂದ ಯಾರೂ ಇಲ್ಲ. ಕೌನ್ಸಿಲರ್ ಎಲೆಕ್ಷನ್ ಆಗ್ಬೇಕಾ ನಿಮ್ಗೆ? ಯಾಕೆ ಆಗ್ಬೇಕು? MLA ಅವರೇ ಎಲ್ಲ ಕರೆಕ್ಟ್ ಮಾಡ್ಕೊಡ್ತಾ ಇದ್ದಾರೆ, ಬೇರೆ ಏನು ಸಮಸ್ಯೆ ಇಲ್ವಲ್ಲ. ಬೇಡ ಕೌನ್ಸಿಲರ್ ಬೇಡ ನಿಮ್ಗೆ? ಬಂದ್ರೇನೂ ಒಳ್ಳೇದೇ. ಹಾಂ, ಒಳ್ಳೆ ಜೈಮಹಲ್ನಲ್ಲಿ ಎಲ್ಲ ಅನುಕೂಲ ಆಗಿದೆ. ಆದರೆ ಫುಟ್ಪಾತ್ಗಳಲ್ಲಿ ಯೂರಿನ್ ಮಾಡಿಬಿಡ್ತಾರೆ. ಆಮೇಲೆ ಅಂಗಡಿಗಳು ಸ್ವಲ್ಪ ಗಾಡಿಗಳು ನಿಲ್ಸಕ್ಕೆ ಕೊಡಲ್ಲ. ಇಲ್ಲಿ ಸಾಯಂಕಾಲ ಆಗಿದ್ರೆ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗ್ತದೆ. ಏನೋ ಒಂದು ಅನುಕೂಲ ಮಾಡಬೇಕು ನಮಗೋಸ್ಕರ, ಮಾಡಿದ್ರೆ ನಮ್ಗೆ ಒಳ್ಳೆಯದು. काम होना चाहिए, सही होना चाहिए. आपको काउंसलर नहीं है ना, कुछ भी काम नहीं होता इधर. ज़रा काउंसलर है तो ज़रा क्या भी हेल्प होता है इधर. कौन सा काम होना चाहिए अभी? कौन सा साइन? अब तो क्या भी नहीं, काउंसलर है तो ज़रा छोटा मोटा BBMP का रहता है, उन्होंने आधार कार्ड की बनाने का कि किधर होते रख के रहता है, उसमें ज़रा काम होता है. ಲೋಕಲ್ ಸಮಸ್ಯೆ ಬೇಕಂದ್ರೆ ನಮ್ಗೆ ಅದು ಆಗಲೇಬೇಕು. ಹಾಗಾಗಿ ನಮ್ದು ಏನಿದು ರಿಕ್ವೈರ್ಮೆಂಟ್ ಅವ್ರ ಮಾತಾಡೋಕೆ ಈಸಿ ಆಗಿರುತ್ತೆ. MLA ಅವ್ರ ಕೈಗೆ ಸಿಗೋದಿಲ್ಲ, ಕಷ್ಟ ಆ್ಯಕ್ಚುಲಿ. ಅಷ್ಟು ಈಸಿಯಾಗಿ ಸಿಗಲ್ಲ. ಸಿಕ್ಕಿದ್ರು ನಾವು ಹೇಳ್ವಾಗ ಅವರು ಅದನ್ನು ಅಷ್ಟು ಈಸಿಯಾಗಿ ಫುಲ್ಫಿಲ್ ಮಾಡ್ತಾರೋ ಹೇಳೋ ಗೊತ್ತಿಲ್ಲ. ಆ್ಯಕ್ಚುಲಿ 100% ಆಗಬೇಕು. ಯಾಕೆ ಸರ್? ಯಾಕೆ ಆದರೆ ನಮ್ಮ ಸಮಸ್ಯೆಗಳು ಸ್ವಲ್ಪ ಈಸಿ ಆಗುತ್ತೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ಪರ್ಸನ್ ಈಸಿ ಇರುತ್ತೆ. MLA ಮೀಟ್ ಮಾಡೋದಕ್ಕಿಂತ ಕಾರ್ಪೊರೇಟ್ ಇದ್ರೆ ಈಸಿ ಆಕ್ಸೆಸಿಬಲ್ ನಮಗೆ. ಆಕ್ಚುಲಿ ಎಲೆಕ್ಷನ್ಸ್ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ವಿ ಡೋಂಟ್ ಹ್ಯಾವ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ. ಇವಾಗ MLAಗಂತೂ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಲೋಕಲ್ ಮನುಷ್ಯ ಕೌನ್ಸಿಲರ್ ಆಗ್ತಾ ಇದ್ದಾನೆ ಅಂದರೆ ನಮಗೂ ಪರಿಚಯ ಇರುತ್ತೆ, ಅವ್ರಿಗೂ ನಮ್ಮ ಪರಿಚಯ ಇರುತ್ತೆ. ಹೋಗಿ ನಮ್ದೇನಿದೆ ಕಷ್ಟ ಹೇಳ್ಕೊಬೋದು. ಇಷ್ಟಾಗಿತ್ತು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಜೈಮಹಲ್ ವಾರ್ಡ್ನ ಒಂದು ರಿಯಾಲಿಟಿ ಚೆಕ್. ಈ ಒಂದು ವಾರ್ಡ್ನಲ್ಲಿ ಜೈಮಹಲ್ ಎಕ್ಸ್ಟೆನ್ಷನ್ ರಸ್ತೆ, ಈ ರೀತಿ ರಸ್ತೆಗಳಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಾಗಿದೆ ಅಂತ ನಿವಾಸಿಗಳು ಹೇಳ್ತಿದ್ದಾರೆ. ಸ್ಯಾನಿಟರಿ ವರ್ಕ್ ಆಗಿರ್ಬೋದು, ಸ್ಟ್ರೀಟ್ ಲೈಟ್ ಕೆಲಸ ಆಗಿರಬಹುದು, ಅಥವಾ ಕಸೆ ವಿಲೇವಾರಿ, ಇದು ಯಾವುದ್ರಲ್ಲೂ ಸಮಸ್ಯೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಆದರೆ ಇನ್ನೊಂದು ಸೈಡ್ ಆಫ್ ದ ಜೈಮಹಲ್ ವಾರ್ಡ್ನಲ್ಲಿ ರಸ್ತೆ ಸರಿ ಇಲ್ಲ, ಕಾಮಗಾರಿ ಸ್ಥಗಿತ ಆಗಿದೆ, ರಸ್ತೆ ಹಾಕಿದು ಪೈಪ್ ಹಾಕಿದ್ರು ಆದರೆ ಆ ಪೈಪಲ್ಲಿ ನೀರು ಬರ್ತಿಲ್ಲ ಅನ್ನೋ ಕಂಪ್ಲೇಂಟನ್ನು ಕೂಡ ಕೆಲವರು ಮಾಡ್ತಿದ್ದಾರೆ. ಇದಾಗಿತ್ತು ಈ ಒಂದು ವಾರ್ಡ್ನ ಒಂದು ವಾಸ್ತವ ಸ್ಥಿತಿ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ರುದ್ರೇಶ್ ಜೊತೆ ಪದ್ಮಶ್ರೀ.